ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹಾಮುನಿ ಚೌಡೇಶ್ವರಿ ಶಕ್ತಿಪೀಠದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ನಾವು ಒಂದು ದುರ್ಗಾ ಪರಮೇಶ್ವರಿ ಅಮ್ಮನವ್ರು ಸಂಬಂಧಪಟ್ಟಂಗೆ ಮತ್ತು ಭದ್ರಕಾಳಿ ಅಮ್ಮನವ್ರು ಸಂಬಂಧಪಟ್ಟಂಗೆ ಒಂದು ಚಕ್ರ ಸ್ಥಾಪನೆ ಕಾರ್ಯಕ್ರಮ ಮಾಡಿದ್ವಿ. ಅದನ್ನು ಯೂಟ್ಯೂಬಲ್ಲಿ ಸಮೇತ ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋ ನೋಡಿ ಎಷ್ಟೋ ಜನ ನಮಗೆ ಪ್ರೋತ್ಸಾಹ ಮಾಡಿದ್ದೀರಾ. ಗುರುಗಳು ಇದೇ ರೀತಿ ಮಾಡ್ತಾಯಿರಿ ಅಂತಲೂ ಹೇಳಿದ್ದೀರಾ. ಕೆಲವೊಬ್ಬರು ಗುರುಗಳು ಇದನ್ನು ನಮಗೆ ಕಲಿಸ್ಕೊಡಿ ಅಂತಲೂ ಕೇಳಿದ್ದೀರಾ. ಅವ್ರಿಗಾಗಿ ಇವತ್ತಿನ ಈ ವಿಡಿಯೋನ ನಾವು ಮಾಡ್ತಾ ಇರುವಂಥದ್ದು. ಹೌದು, ನಮ್ಮ ಕ್ಷೇತ್ರದ ವತಿಯಿಂದ ಅಮ್ಮನವ್ರ ಅಪ್ಪಣೆ ಮೇರೆಗೆ ಮೂಲ ವಿಗ್ರಹಗಳಿಗೆ ಮತ್ತು ಉತ್ಸವ ಮೂರ್ತಿಗಳಿಗೆ ಚಕ್ರಸ್ಥಾಪನೆ, ಯಂತ್ರಸ್ಥಾಪನೆ ಮತ್ತು ಜೀವಕಳೆ ಕೊಡುವಂತಹ ಒಂದು ಪ್ರಾಯೋಗಿಕ ಶಿಬಿರವನ್ನು ನಾವು ಏರ್ಪಡಿಸಿದ್ದೀವಿ. ಯಾವಾಗ ಅಂದರೆ ಮುಂದಿನ ತಿಂಗಳು 24 ಮತ್ತು 25 ಅಂದರೆ ಜನವರಿ 2026 ಇಸ್ವಿಯಲ್ಲಿ 24ನೇ ಮತ್ತು 25ನೇ ದಿನಾಂಕದಂದು ನಾವು ಈ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮವೊಂದು ನಮ್ಮ ಶ್ರೀ ಮಹಾಮುನಿ ಚೌಡೇಶ್ವರಿ ಶಕ್ತಿಪೀಠ ದೊಡ್ಡಬಳ್ಳಾಪುರ ಇದೇ ಕ್ಷೇತ್ರದಲ್ಲೇ ನಡೆಯುತ್ತೆ. ಬರುವಂಥವರು ಯಾರು ಬೇಕಾದ್ರೆ ಈ ಕಾರ್ಯಕ್ರಮದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಈ ಕಾರ್ಯಕ್ರಮಕ್ಕೆ ಫೀಸ್ ಅನ್ನೋದಿರುತ್ತೆ. ಆ ಫೀಸನ್ನು ಸಮೇತ ನಾವು ತಿಳಿಸ್ಕೊಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಏನೇನಿರುತ್ತೆ ಅನ್ನೋದು ತಿಳಿಸ್ಕೊಡ್ತೀವಿ. ಮೊದಲಿಗೆ ಏನೇನಿರುತ್ತೆ ಅಂದರೆ ಯಂತ್ರಗಳು. ಒಂದು ದೇವತಾ ಪ್ರತಿಷ್ಠೆ ಮಾಡಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಪೂರ್ವಜರು, ಅವ್ರು ಯಾವುದೇ ಒಂದು ರೀತಿಯ ಯಂತ್ರಗಳನ್ನ ಬಳಸ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಒಂದು ದೇವತಾ ಪ್ರತಿಷ್ಠಾಪನೆ ಅಂತ ಬಂದಾಗ ಅವರು ತಮ್ಮ ಆತ್ಮಶಕ್ತಿಯಿಂದ ಒಂದು ವಿಗ್ರಹಕ್ಕೆ ಬಲ ತುಂಬ್ತಾ ಇದ್ರು. ಈಗಿನ ಕಾಲದಲ್ಲಿ ತಮ್ಮ ಆತ್ಮಶಕ್ತಿನ ಬಳಸಿ ಬಲ ತುಂಬುವಂಥವ್ರು ಯಾರೂ ಇಲ್ಲ. ಕೇರಳ ಭಾಗದಲ್ಲಿ, ಉಡುಪಿ ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ತಮ್ಮ ಮುದ್ರೆ ಮತ್ತು ಮಂತ್ರಗಳ ಮುಖೇನ ಒಂದು ದೇವತಾ ಶಕ್ತಿನ ಆವಾಹನೆ ಮಾಡಿ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಯಂತ್ರ, ಮಂತ್ರ ಮತ್ತು ವನಸ್ಪತಿಗಳ ಮುಖೇನ ಒಂದು ವಿಗ್ರಹಕ್ಕೆ ಶಕ್ತಿ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ದುಬಾರಿ ಆಗಿಬಿಟ್ಟಿದೆ. ಒಂದು ಚಕ್ರ ಸ್ಥಾಪನೆ ಅಂದರೆ 50,000 ಕೊಡಿ, ಲಕ್ಷ ಕೊಡಿ, 1.5 ಲಕ್ಷ ಕೊಡಿ, 2 ಲಕ್ಷ ಕೊಡಿ, ಖರ್ಚಾಗುತ್ತೆ. ನನ್ನ ಖರ್ಚಾಗಲ್ಲ ಅಂತ ಹೇಳ್ತಾ ಇಲ್ಲ, 5 ಲಕ್ಷ ಸಮೇತ ಖರ್ಚಾಗುತ್ತೆ. ಆ ಖರ್ಚು ಅಂತ ಬಂದಾಗ ಖರ್ಚಿಗೆ ಅನುಗುಣವಾಗಿ ಅವ್ರು ವಸ್ತುಗಳು ಹಾಕ್ಬೇಕಲ್ವಾ. ಸರಿ, ಅವ್ರು ಕೇಳಿದಷ್ಟು ಹಣ ನಾವು ಕೊಟ್ವಿ. 2 ಲಕ್ಷ ಕೇಳಿದ್ರು 2 ಲಕ್ಷನೂ ಕೊಟ್ವಿ. ಆದರೆ ಅವ್ರು ಮಾಡಬೇಕಾದ್ರೆ ನಮ್ಮನ್ನ ಕಣ್ಣು ಮುಂದೆ ಕೂರಿಸ್ಕೊಂಡು ಮಾಡ್ತಾ ಇದ್ದಾರಾ? ಇಲ್ಲ, ಮಾಡ್ತಾ ಇಲ್ಲ. ಕಾರಣ, ಈ ವಿದ್ಯೆನ ಕಲ್ತ್ಕೊಂಡ್ಬಿಟ್ರೆ ಅವ್ರು ಮತ್ತೆ ನಮ್ಮ ಹತ್ರ ಬರಲ್ಲ ಅನ್ನೋ ಒಂದು ದುರುದ್ದೇಶದಿಂದ ಯಾರೂ ಇದನ್ನು ಹೇಳ್ಕೊಡ್ತಾ ಇಲ್ಲ. ಇದೇ ಮೊದಲ ಬಾರಿಗೆ ಅಮ್ಮನವ್ರ ಅಪ್ಪಣೆ ಆಗಿರೋದ್ರಿಂದ ನಮ್ಮ ಕ್ಷೇತ್ರದ ವತಿಯಿಂದ ಮಾತ್ರವೇ ಹೇಳ್ತಾ ಇದ್ನಲ್ಲ, ಇದೇ ಮೊದಲ ಬಾರಿಗೆ ಚಕ್ರಸ್ಥಾಪನೆ, ಯಂತ್ರಸ್ಥಾಪನೆ ಮತ್ತು ಜೀವಕಳೆ ದೃಷ್ಟಿ ಪೂಜೆ ಮಾಡೋ ಪೂರ್ಣ ವಿಧಿವಿಧಾನವನ್ನು ಪ್ರಾಯೋಗಿಕವಾಗಿ ಅಂದರೆ ನಿಮ್ಮ ಕಣ್ಣು ಮುಂದೆನೇ ಮಾಡಿ ನೋಡಿಸುವಂಥ ಒಂದು ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಶಿಬಿರದಲ್ಲಿ ಭಾಗವಹಿಸೋಕ್ಕೆ ಆಸಕ್ತಿ ಇರೋವಂಥವ್ರು ಯಾರು ಬೇಕಾನ ಭಾಗವಹಿಸ್ಬೋದು. ಈ ಶಿಬಿರ ಬಂದು ಮುಂದಿನ ತಿಂಗಳು ಅಂದರೆ ಜನವರಿ 24, 25 ರಂದು ಕಾರ್ಯಕ್ರಮ ಇರುತ್ತೆ. ಆಸಕ್ತಿ ಇರೋವಂಥವ್ರು ಯಾರು ಬೇಕಾನ ಈ ಶಿಬಿರದಲ್ಲಿ ಪಾಲ್ಗೊಳ್ಬೋದು. ಇದಕ್ಕೆ ಫೀಸ್ ಬಂದು 33,000 ಇರುತ್ತೆ. ಕೇಳ್ಬೋದು, ಕೆಲವೊಬ್ರು ಕೇಳ್ತಾರೆ ಗುರುಗಳ ಫೀಸ್ ಜಾಸ್ತಿ ಆಯಿತು ಅಂತಲೂ ಕೇಳ್ತಾರೆ. ಅವ್ರಿಗೆಲ್ಲ ನಂದು ಒಂದೇ ಉತ್ತರ ಇದೆ. ಇವಾಗ ನೀವು ಕೇಳ್ದಂಗೆ ಬೇರೆ ಕಡೆ ಎಲ್ಲ ಚಕ್ರಸ್ಥಾಪನೆ ಮಾಡಿಸಿರ್ತೀರ. ಅವ್ರು ಕೇಳ್ದಂಗೆ 50,000, 60,000 ಕೊಟ್ಟಿರ್ತಾರೆ. ಸರಿ, 50,000 ನಾವು ಕೊಡ್ತೀವಿ. ಇನ್ನು ಅವ್ರು ಕೇಳಿದ್ಕಿಂತ 20,000 ಜಾಸ್ತಿನೇ ಕೊಡ್ತೀವಿ. ಆದರೆ ನಮ್ಮ ಕಣ್ಣು ಮುಂದೆ ಅವರು ಯಾವ ಯಂತ್ರ ಹಾಕ್ತಾರೆ, ಯಾವ ವನಸ್ಪತಿ ಹಾಕ್ತಾರೆ ಅಂತ ನಿಮಗೆ ನೋಡ್ಸೋಕ್ಕೆ ಇಲ್ಲ ನಮಗೆ ನೋಡ್ಸೋಕ್ಕೆ ರೆಡಿ ಇದ್ದಾರೆ. ಕೇಳಿ ನೋಡಿ ಫಸ್ಟು. ನೀವೆಲ್ಲೇ ಮಾಡಿ, ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತಾ ಇದ್ದೀರಾ, ತಪ್ಪಲ್ಲ. ಕೆಲವೊಂದು ವಸ್ತುಗಳು ದುಬಾರಿ ಇದೆ, ಅದಕ್ಕೆ ಸರಿಯಾದಂಥ ಬೆಲೆ ನೀವು ಕೊಟ್ಟಾಗ ಮಾತ್ರ ದೇವತೆಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ. ಆ ಅವ್ರು ಹಾಕುವಂಥ ವಸ್ತುಗಳನ್ನ ನಿಮ್ಮ ಕಣ್ಣು ಮುಂದೆ ಹಾಕ್ತಾರಾ? ಇಲ್ಲ. ನಾವೇನು ಮಾಡ್ತಾಯಿದ್ವಿ, ಪ್ರತಿಯೊಂದು ಯಂತ್ರಗಳನ್ನೂ ನಿಮ್ಗೆ ನೋಡಿಸ್ತೀವಿ. ಆ ಯಂತ್ರಗಳ ಕಾಪಿ PDF ಸಮೇತ ನಾವು ನಿಮಗೆ ಕೊಡ್ತೀವಿ. ಜೊತೆಯಲ್ಲಿ ಯಾವ ವಸ್ತುಗಳನ್ನ, ಯಾವ ವನಸ್ಪತಿಗಳನ್ನ ನೀವು ಹಾಕಬೇಕು, ಆ ವನಸ್ಪತಿಗಳನ್ನ ನೀವು ಎಲ್ಲಿಂದ ತರಬೇಕು, ಆ ತರಬೇಕಾದ್ರೆ ನೀವು ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು, ಅದಕ್ಕೆ ಇರುವಂಥ ಶಾಪವನ್ನು ಯಾವ ರೀತಿ ನಿವೃತ್ತಿ ಮಾಡಬೇಕು ಮತ್ತು ಆ ವನಸ್ಪತಿಗಳ ಪ್ರಾಣ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಮತ್ತು ಇನ್ನು ಯಂತ್ರದ ವಿಚಾರಕ್ಕೆ ಬಂದರೆ ನಾವು ಚಕ್ರಸ್ಥಾಪನೆಗೆ ಬೇಕಾದಂಥ ಒಂದು 50 ಬಗೆಯ ಯಂತ್ರಗಳನ್ನು ನಾವು ಕೊಡ್ತಾ ಇದ್ದೀವಿ. ಆ ಯಂತ್ರಗಳನ್ನು ಫಸ್ಟು ಯಂತ್ರ ಬರೆಯೋಕ್ಕೆ ಮುಂಚೆ ನಾವು ಯಾವ ಕ್ರಮ ಅನುಸರಿಸಬೇಕು, ಯಾವ ಸಮಯ, ಯಾವ ತಿಥಿಯಲ್ಲಿ ನಾವು ಯಂತ್ರಗಳನ್ನ ಬರಿಬೇಕಾದ್ರೆ ನಾವು ಯಾವ ರೀತಿ ಸಿದ್ಧರಾಗಿರಬೇಕು ಮತ್ತು ಆ ಯಂತ್ರಗಳಿಗೆ ಶಾಪ ವಿಮೋಚನೆ ಯಾವ ರೀತಿ ಮಾಡಬೇಕು, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಯಾಕೆ ಮಾಡಬೇಕು. ಕಾರಣ ಇಷ್ಟೇ, ಯಂತ್ರಗಳಾಗಲಿ ವನಸ್ಪತಿ ಆಗಲಿ ಬರೆದುಬಿಟ್ಟು ನಾವು ಹಾಕ್ಬಿಟ್ರೆ ದೇವ್ರಿಗೆ ಶಕ್ತಿ ಬರಲ್ಲ. ಅದಕ್ಕೆ ಸರಿಯಾದ ಕ್ರಮದಲ್ಲಿ ಫಸ್ಟು ನಮ್ಮಲ್ಲಿರೋ ಜಪ ತಪ ಅನ್ನೋದು ಮುಖ್ಯ ಆಗುತ್ತೆ. ಯಂತ್ರಗಳಿಗೆ ಬಲ ತುಂಬುವಂಥ ಶಕ್ತಿ ನಮಗಿಲ್ಲ ಅಂದಾಗ ನಾವು ಬರೆದ್ರೂ ಅದಕ್ಕೆ ಬಲ ಬರಲ್ಲ.
ಆದ್ದರಿಂದ ನಾವು ಈ ಪ್ರಾಯೋಗಿಕ ತರಗತಿಯಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಅದಕ್ಕೆ ಪೂರಕವಾದಂಥ ಮಂತ್ರಗಳನ್ನು ಸಮೇತ ನಾವು ಕೊಡ್ತಾ ಇದ್ದೀವಿ. ಬರೀ ನಿಮ್ಗೆ ಯಂತ್ರ ಕೊಟ್ಬಿಟ್ಟು ಇಮೇಜ್ ಕೊಟ್ಬಿಟ್ಟು ಬರ್ಕೊಂಡ್ರೆ ನೀವು ಅದು ಶಕ್ತಿ ಕೆಲಸ ಮಾಡಲ್ಲ. ಆ ಯಂತ್ರಗಳಿಗೆ ಬಲ ಬರುವಂಥ ಪ್ರಾಣ ಪ್ರತಿಷ್ಠಾಪನ ಮಂತ್ರಗಳನ್ನು, ಶಾಪ ವಿಮೋಚನ ಮಂತ್ರಗಳನ್ನು ಮತ್ತು ವನಸ್ಪತಿಗೆ ಸಂಬಂಧಪಟ್ಟಂಥ ಒಂದು ವನಸ್ಪತಿನ ಯಾವ ರೀತಿ ತರಬೇಕು, ಯಾವ ಸಮಯದಲ್ಲಿ ತರಬೇಕು, ಅದನ್ನು ತರಬೇಕಾದ್ರೆ ನಾವು ಯಾವ ವಿಧಿವಿಧಾನ ಅನುಸರಿಸಬೇಕು ಅನ್ನೋದು ನಾವು ಹೇಳ್ಕೊಡ್ತಾ ಇದ್ದೀವಿ. ಜೊತೆಗೆ ಒಂದು ಕ್ಷೇತ್ರನ ಬೆಳೆಸ್ತೀವಿ, ಕ್ಷೇತ್ರ ಇದು ಮಾಡ್ತೀವಿ ಅಂತ ಬಂದಾಗ ಸಮಸ್ಯೆ ಆಗೋದೇ ಜಾಸ್ತಿ. ಆ ರೀತಿ ಆದಾಗ ನಮ್ಮ ದೇಹ ನಾವು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು, ಶರೀರ ರಕ್ಷಾ ದಿಗ್ಬಂಧನ ಮಂತ್ರಗಳನ್ನು, ದೇಹ ರಕ್ಷಾ ಮಂತ್ರಗಳನ್ನು ನಾವು ಸಮೇತ ಈ ಕ್ಲಾಸಲ್ಲಿ ಕೊಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಕೊನೆಯದಾಗಿ ದೃಷ್ಟಿ ಪೂಜೆ ಎಲ್ಲ ಮಾಡಿದ್ರಿ, ಎಲ್ಲ ಆಯಿತು. ಕೊನೆಗೆ ದೇವರಿಗೆ ಬಲ ತುಂಬಬೇಕಾದ್ರೆ ಜೀವ ಕಳೆ ಕೊಡಬೇಕಲ್ವಾ, ಅದನ್ನು ಯಾವ ರೀತಿ ಕೊಡಬೇಕು ಅನ್ನೋದು ಸಮೇತ ನಿಮ್ಮ ಕಣ್ಮುಂದೆನೇ ಮಾಡಿ ನಾವು ನೋಡಿಸ್ತಾ ಇದ್ದೀವಿ. ಕಳೆದ ಬಾರಿ ಮೊನ್ನೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಸಮೇತ ಒಬ್ಬರು ಕೇಳಿದ್ರು, ಗುರುಗಳೇ ಇದೇ ಯಂತ್ರಗಳನ್ನ ಒಂದು ಪೇಪರಲ್ಲಿ ಬರೆದು ನೋಡ್ಸೋಕ್ಕಾಗುತ್ತಾ ಅಂತ ಕೇಳಿದ್ರು. ಅವ್ರಿಗಾಗಿ ಉತ್ತರ ಸಮೇತ ಕೊಡ್ತಾ ಇದ್ವಿ. ಇದು ಯಂತ್ರದ ಸ್ಕೆಚ್ಚು, ಪೇಪರಲ್ಲಿ ಸಮೇತ ಬರೆಯೋಕ್ಕೆ ನಮಗೆ ಬರುತ್ತೆ. ತಾಮ್ರದ ಶೀಟಲ್ಲೂ ಬರಿತೀವಿ, ಬೆಳ್ಳಿ ಶೀಟಲ್ಲಿ ಸಮೇತ ನಾವು ಯಂತ್ರಗಳನ್ನ ಬರಿತೀವಿ. ಯಂತ್ರಗಳು ಬರಿಬೇಕಾದ್ರೆ ಯಾವ್ಯಾವ ನಿಯಮ ಪಾಲಿಸ್ಬೇಕು ಅಂತ ಗೊತ್ತಿದ್ರೆ ಮಾತ್ರ ನಾವು ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ನಾನು ಒಂದೇ ಸರಿ ಯಂತ್ರ ಬರೆಯೋದು ಕಲ್ತವನಲ್ಲ. ನಾನು ನಾನಾ ಪಾಠಲ್ಲಿ ಬಿದ್ದು 4-6 ಜನದ ಸಹಾಯ ತಗೊಂಡು ಕಲ್ತಿರೋವಂಥದ್ದು. ಈಗಿನ ಕಾಲಮಾನದಲ್ಲಿ ಚಕ್ರಸ್ಥಾಪನೆ ವಿಧಾನನ ಇದುವರೆಗೂ ಯಾರು ಹೇಳ್ಕೊಟ್ಟವರೇ ಇಲ್ಲ. ಯಾಕೆಂದ್ರೆ ನಮ್ಮ ಕ್ಷೇತ್ರದ ಗ್ರೂಪಲ್ಲಿರುವಂಥ ಎಷ್ಟೋ ವಿದ್ಯಾರ್ಥಿಗಳೇ ಕೇಳ್ತಾ ಇದ್ರು, ಗುರುಗಳೇ ಒಬ್ರು ಗುರುಗಳ ಸೇವೆ ನಾವು ಇವಾಗೂ ಮಾಡ್ತಾನೆ ಇದ್ದೀವಿ, ಒಂದು 5 ವರ್ಷದಿಂದ ಮಾಡ್ತಾನೆ ಇದ್ದೀವಿ, ಚಕ್ರಸ್ಥಾಪನೆ ಮಾಡ್ಬೇಕಾದ್ರೆ ಕಣ್ಮುಂದೆ ನಾವು ಮಾಡ್ತಾರೆ, ಅದಕ್ಕೆ ಪೂರ್ವಕವಾದಂಥ ಮಂತ್ರಗಳನ್ನ ನಮ್ಮ ಜೋರಾಗಿ ಹೇಳಲ್ಲ, ಕೇಳಿ ಸಾಕಾಯಿತು ಗುರುಗಳಂತ ಎಷ್ಟೋ ಜನ ಕೇಳ್ತಾ ಇದ್ರು. ಅವ್ರಿಗೋಸ್ಕರನೇ ಇವತ್ತಿನ ಈ ವಿಡಿಯೋನ ನಾವು ಮಾಡ್ತಾ ಇರುವಂಥದ್ದು. ಮುಂದಿನ ತಿಂಗಳು ಈ ಶಿಬಿರಲ್ಲಿ ಭಾಗವಹಿಸೋಕ್ಕೆ ಯಾರ್ಯಾರಿಗೆ ಆಸಕ್ತಿ ಇದೆ, ಚಕ್ರಸ್ಥಾಪನೆ, ಯಂತ್ರಸ್ಥಾಪನೆ ಮತ್ತು ಜೀವಕಳೆ ದೃಷ್ಟಿ ಪೂಜೆ ವಿಚಾರವಾಗಿ ಕಲಿಯುವಂಥ ವಿದ್ಯಾರ್ಥಿಗಳು, ಸಾಧಕರು, ಮುಖ್ಯವಾಗಿ ಅರ್ಚಕರಿಗೆ ಇದು ತುಂಬ ಉಪಯುಕ್ತವಾದಂಥ ಮಾಹಿತಿ ಆಗಿರುತ್ತೆ. ಕಲಿಯುವಂಥವ್ರು ಯಾರು ಬೇಕಾನ ಈ ಶಿಬಿರದಲ್ಲಿ ಭಾಗವಹಿಸ್ಬೋದು. ಭಾಗವಹಿಸುವಂಥವ್ರಿಗೆ 33,000 ರೂಪಾಯಿ ಫೀಸ್ ಇರುತ್ತೆ. ಅದರಲ್ಲಿ 13,000 ಫೀಸ್ನ ಮುಂದಿನ ತಿಂಗಳ 5ನೇ ತಾರೀಕು ಒಳಗಡೆ ಕೊಟ್ಟು ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಉಳಿಕೆ 20,000ನ ನೀವು ಕ್ಷೇತ್ರಕ್ಕೆ ಕಾರ್ಯಕ್ರಮಕ್ಕೆ ಬಂದಾಗ ಶಿಬಿರದಲ್ಲಿ ನೀವು ಕೊಡಬೇಕಾಗುತ್ತೆ. ಎಲ್ರಿಗೂ ಅನುಮಾನ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಅದರ ಜೊತೆ ನಮ್ಮ ಗ್ರೂಪ್ ಒಂದು ಲಿಂಕ್ ಇದೆ, ಆ ಗ್ರೂಪ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಯಾರಿಗೇ ಆಸಕ್ತಿ ಇರಲಿ, ಮೊದಲು ಆ ಗ್ರೂಪಲ್ಲಿ ಜಾಯ್ನ್ ಆಗಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ಆ ಗ್ರೂಪಲ್ಲಿ ಕೇಳಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತೀನಿ ಅಂತ ಹೇಳ್ತಾ ನಾನು ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ಯಂತ್ರಸ್ಥಾಪನೆ, ಚಕ್ರಸ್ಥಾಪನೆ, ದೃಷ್ಟಿಪೂಜೆ ವಿಚಾರವಾಗಿ ಕಲಿಯಕ್ಕೆ ಯಾರಿಗೇ ಆಸಕ್ತಿ ಇರಲಿ, ಜನವರಿ 24-25 ದಿನಾಂಕದಂದು, ಅಂದರೆ ಮುಂದಿನ ವರ್ಷ, ಇವಾಗ ಡಿಸೆಂಬರ್ ಅಲ್ವಾ, ಇನ್ನು ಹೇಳ್ಬೇಕು ಅಂದರೆ 1 ತಿಂಗಳ ಮೇಲೆ 5 ದಿವಸ ಏನೋ ಇದೆ. ಸೇರಕ್ಕೆ ಆಸಕ್ತಿ ಇರೋವಂಥವ್ರು ಬೇಗ ನಿಮ್ಮ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ರಿ ಅಂತ ಹೇಳ್ತಾ ನಾನು ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.